ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಹಬ್ಬ 4 ದಿವಸ ಇವತ್ತಿಗೆ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಇವತ್ತು ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೆ. ಇಷ್ಟು ವರ್ಷ ವರಮಹಾಲಕ್ಷ್ಮಿ ವ್ರತ ನಮ್ಮ ಅಮ್ಮನ ಮನೇಲಿ ಮಾಡ್ತಾಯಿತ್ತು. ಈ ಸಲ ನಾನು ನನ್ನ ಹೊಸ ಮನೇಲಿ ಮಾಡ್ತಾಯಿದ್ದೆ, ಅಮ್ಮನೂ ಮನೇಲಿ ಮಾಡ್ತಾಯಿದ್ರು. ಬೆಳಿಗ್ಗೆ ಬೇಗ ಪೂಜೆ ಮಾಡುವ ಅಂತ ನಾನು ಬೇಗನೆ ಎದ್ದೆ. ಪೂಜೆಗೆ ಒಂದು ಮುಹೂರ್ತ ಅಂತ ಇರುತ್ತಲ್ಲ, ಆ ಮುಹೂರ್ತದಲ್ಲೇ ಮಾಡ್ರೇನೋ ಒಂಥರ ಖುಷಿ ನಮ್ಮ ಮನಸ್ಸಿಗೆ. ಸೊ ಬೇಗ ಹೇಳುವ ಅಂತ ಬೇಗ ಎದ್ದೆ. ಹಿಂದಿನ ದಿವಸ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಅಂದರೆ ಮಲಗೋ ಟೈಮಲ್ಲಿ ಒರೆಸಿ ಎಲ್ಲ ಮಾಡಿದ್ದೆ. ಬಟ್ ಎಷ್ಟೇ ಕ್ಲೀನ್ ಮಾಡಿದ್ರೂ ಬೆಳಿಗ್ಗೆ ಪೂಜೆ ಇದ್ದಿದ್ದರಿಂದ ರಾತ್ರಿ ಲೇಟ್ ನೈಟ್ ಕ್ಲೀನ್ ಮಾಡಿದ್ರೂ ಬೆಳಿಗ್ಗೆ ಒಂದ್ಸಲಿ ಕ್ಲೀನ್ ಮಾಡಲಿಲ್ಲ ಅಂದರೆ ಅದು ಸಮಾಧಾನ ಇರೋದಿಲ್ಲ. ಸೊ ಮನೆಯೆಲ್ಲ ಒಂದ್ಸರಿ ಕ್ಲೀನ್ ಮಾಡಿಕೊಂಡೆ. ನನ್ನ ಮಗಳು ಇವತ್ತೆಂತಕ್ಕೋ ಬೇಗ ಎದ್ದಿದ್ಲು, ತುಂಬ ಬೇಗ ಎದ್ಲು. ಮೇ ಬಿ ಅವಳಿಗೆ ಗೊತ್ತಾಯ್ತು ಅನಿಸುತ್ತೆ, ನನ್ನ ಅಮ್ಮ ಪೂಜೆ ಮಾಡ್ತಾಯಿದ್ರು, ಸ್ವಲ್ಪ ರಗಳೆ ಮಾಡು ಅಂದ್ಕೊಂಡು ಬೇಗ ಎದ್ದು ಸ್ವಲ್ಪ ರಗಳೆ ಮಾಡ್ತಾಯಿದ್ಲು, ಜಾಸ್ತಿ ಅಲ್ಲ. ಬಟ್ ನನಗೆ ನೀನು ಎತ್ಕೋ ನನ್ನ ಮಲಗಿಸ ಹಂಗೆ ಹಿಂಗೆ ಸ್ವಲ್ಪ ರಗಳೆ ಮಾಡಿದ್ಲು. ಸೊ ನಂದಲ್ಲೇ ಮುಕ್ಕಾಲು ಗಂಟೆ ವೇಸ್ಟ್ ಆಯಿತು. ಈ ಹಬ್ಬಗಳಂದರೆ ಏನೋ ಒಂಥರ ಖುಷಿ ಅಲ್ಲ. ನನಗಂತೂ ಹಬ್ಬಗಳಂದರೆ ತುಂಬ ಖುಷಿ. ಇನ್ನು ಸ್ಟಾರ್ಟ್ ಆದ ಹಬ್ಬ ಗಣೇಶ ಚತುರ್ಥಿ, ದೀಪಾವಳಿ, ಒಂದೊಂದೇ ಹಬ್ಬಗಳು. ಈ ಹಬ್ಬ ಒಂಥರ ಖುಷಿ ಅಂದರೆ ಅದಕ್ಕೆ ತಯಾರಿ ಮಾಡೋದು ಇನ್ನೊಂದು ಖುಷಿ. ದೇವರಿಗೆ ಹೂ ಹಣ್ಣೆಲ್ಲ ಹಿಂದಿನ ದಿನವೇ ತಗೊಂಡು ಬಂದಿದ್ದಿದೆ. ಬೆಳಿಗ್ಗೆ ಬೇಗ ಪೂಜೆ ಆದದ್ರಿಂದ ಬೆಳಿಗ್ಗೆ ತಪ್ಪೋ ಕಷ್ಟ ಆಯ್ತು. ಮತ್ತು ವರಮಹಾಲಕ್ಷ್ಮಿ, ಸೊ ತುಂಬ ಜನ ಹೂ ತಗೊತಾ ಇರ್ತಾರೆ, ನಮಗೆ ಬೇಕಾದ ಹೂ ಸಿಗೋದು ಕಷ್ಟ ಅಂತ ನಾವು ಹಿಂದಿನ ದಿನವೇ ಹೋಗಿ ತಗೊಂಡು ಬಂದಿದ್ದಿತ್ತು. ನಾನು ಆ್ಯಕ್ಚುಲಿ ಸ್ವಲ್ಪ ಹೂ ಜಾಸ್ತಿ ಹೇಳಿದ್ದೆ, ಅದೇನೋ ಮಿಸ್ ಆಯ್ತು ಅನಿಸುತ್ತೆ. ಅದು ಕಾಮನ್ ಅಲ್ಲ, ತುಂಬ ಜನ ಒಂದೇ ಸಲ ಶಾಪಿಗೆ ಎಂಟ್ರಿ ಕೊಟ್ಟಾಗ ಯಾರು ಏನು ಕೇಳಿರಂತ ಹೇಳಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ನಮಗೂ ಅಷ್ಟೇ, ಎಲ್ಲರೂ ಅದು ಕೊಡಿ ಇದು ಕೊಡಿ ಮತ್ತು ನಾವು ಕೇಳಿತ್ತು, ಅವ್ರು ಕೊಟ್ಟರು ಸೀದಾ ತಗೊಂಬತ್ತು. ಮನೆ ಬಂದ ಮೇಲೆ ಈ ನಮಗೆ ಇಷ್ಟು ಬೇಕಿತ್ತು, ಇದು ಕಡಿಮೆ ಆಯಿತು ಜಾಸ್ತಿ ಆಯ್ತು ಅಂತ ಮತ್ತೆ ಫ್ಲ್ಯಾಶ್ ಹಾಕೋದು, ಅಷ್ಟು ಜನ ಇದ್ದಿದ್ರು. ಹಂಗಾಗಿ ಅಂದರೆ ನಮ್ಮ 2 ಮನೆಗೆ ಸ್ವಲ್ಪ ಹೂ ಕಡಿಮೆ ಅನಿಸ್ತು. ಬಟ್ ದೊಡ್ಡಮ್ಮ ತುಂಬ ಹೂವೆಲ್ಲ ಕಟ್ಟಿ ಇಟ್ಟಿದ್ರು ಆಲ್ರೆಡಿ ನನಗೆ ಮತ್ತು ಅಮ್ಮಂಗೆ ಕೊಡೋಕ್ಕಂತ ಪೂಜೆಗೆ. ನಂದಿ ಬಟ್ಲೆ ಅಂತ ಹೂವೊಂದು ನಾನು ವೀಡಿಯೋದಲ್ಲಿ ಹಾಕಿದ್ದೆ. ಆ ಹೂವನ್ನ ಬೇರೆ ಬೇರೆ ದಾರದಲ್ಲಿ ಕಟ್ಟಿ ನನಗೆ ಸ್ವಲ್ಪ, ಅಮ್ಮಂಗೆ ಸ್ವಲ್ಪ ಕೊಟ್ಟರು. ಸೊ ಹೂ ಕಡಿಮೆ ಅಂತ ಅನ್ನಿಸ್ಲಿಲ್ಲ ಎಲ್ಲೂ. ಇದೆಲ್ಲ ತೆಗೆದಿದ್ದೆ ನೀವು ಲಕ್ಷ್ಮೀ ಮಹಾಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮೀ. ಇದೀಗ ಒಂದು ದಾರ ತಗೊಳ್ತಮ್ಮ, ಸಾಕ. ಪೂಜೆ ಮಾಡಿ ಈಚೆ ಬಂದೆ. ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೀಗ ನಾನು ಅಮ್ಮ ಸೇರಿ ಸಿಂಪಲ್, ಅಂದರೆ ದೇವ್ರಿಗೆ ನೈವೇದ್ಯಕ್ಕೆ ಊಟ ಇಡೋಕಿಚ್ಚು ಕೆಲವೊಂದೆಲ್ಲ ಸಿಂಪಲ್ ಅಡುಗೆ. ಅದ್ರ ಜೊತೆ ಪಾಯಸ ಮತ್ತು ಚಕ್ಕುಲಿ. ಹಾಗೆ ಬೆಳಿಗ್ಗೆ ಇದು ಮಾಡಿದ್ದಿತ್ತು, ಯಾವುದು ಪುಳಿಯೋಗರೆ ಮತ್ತು ಸ್ವೀಟ್ ಪೊಂಗಲ್ ಥರ 2 ಮಾಡಿದ್ದಿತ್ತು. ಸೊ ಈಗ ಇದೆಲ್ಲ ಮಾಡೋದು. ಲಾಸ್ಟ್ ಟೈಮ್ ಹೋಳಿಗೆ ಜಾಮೂನೆಲ್ಲ ಮಾಡಿದ್ದಿದೆ, ಈ ಸರಿ ಅಷ್ಟೆಲ್ಲ ಮಾಡೋದಿಲ್ಲ, ಪಾಯಸ ಚಕ್ಕುಲಿ ಅಷ್ಟೇ. ಈ ಚಕ್ಕುಲಿ ಹಿಟ್ಟು ನಂಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಪ್ರತಿ ಸಲ ನಾವು ಇದೇ ಹಿಟ್ಟನ್ನು ತರುತ್ತೆ. ಯಾವುದು ಬ್ರ್ಯಾಂಡ್ ಇದೆ ಅಂದೇಳಿ ಅಲ್ಲ ಇದು, ಈಗ ಲೋಕಲ್ ಬ್ರ್ಯಾಂಡ್ ಅಷ್ಟೇ, ಅದು ದೊಡ್ಡ ಬ್ರ್ಯಾಂಡ್ ಇದೆ ಅಲ್ಲ ಇದು ಚಕ್ಕುಲಿ ಪೌಡರ್. ಬಟ್ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತದೆ. ಇದಕ್ಕೆ ನಾವು ಬೆಣ್ಣೆ ಹಾಕತ್ತೆ, ಮನೆಯಲ್ಲೇ ಮಾಡೋದು ಬೆಣ್ಣೆ ಮತ್ತು ತುಪ್ಪ, ಉಪ್ಪು, ಬೇಕಿದ್ರೆ ಜೀರಿಗೆ. ಈ ದೇವರಿಗೆಲ್ಲ ಇಡೋದಕ್ಕೆ ಖಾರ ಹಾಕೋದಿಲ್ಲ, ಬೇರೆ ಟೈಮಲ್ಲಾದರೆ ಸ್ವಲ್ಪ ಖಾರದ ಮನೆಯಲ್ಲೇ ಮಾಡ್ಕೊಂಡು ಖಾರದ ಪೌಡ್ರ್ ಹಾಕಿದ್ರು ತುಂಬ ಟೇಸ್ಟಾಗಿರುತ್ತೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಇದು. ನಾನು ಢಾಕಾ ಕೊಪ್ಪತ್ತಿಗೂ ತಗೊಂಡೋಗಿದೆ ಚಕ್ಕುಲಿ ಪೌಡರು, ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತದೆ. ಮತ್ತು ನಾನು ಜಾಸ್ತಿ ಬೆಣ್ಣೆ ತುಪ್ಪ ಎಲ್ಲ ಹಾಕತ್ನಲ್ಲ, ಸೊ ಅದು ಬೆಣ್ಣೆ ಮುರ್ಕೊಂಡು ತಿಂದಂಗೆ ಇರುತ್ತೆ. ಶಾಪಲ್ಲಿ ಹೆಂಗೆ ಸಿಕ್ಕತ್ತೆ ಅದೇ ಥರ ಟೇಸ್ಟ್ ಇರುತ್ತೆ. ಆ್ಯಂಡ್ ಇವತ್ತು ಪೂಜೆಗೆ ಮಾಡೋದ್ರಿಂದ ಅದು ಉಪ್ಪು ಕಾಣ್ತಿಲ್ಲ. ಪ್ರತಿ ಸಲಿನೂ ಪೂಜೆ ಮಾಡೋತಿ ನಾವು ಉಪ್ಪು ಕಾಣ್ತಿಲ್ಲ, ಆದರೂ ಕರೆಕ್ಟಾಗಿ ಉಪ್ಪು ಹಾಕಿರುತ್ತೆ. ಅದೇ ಬೇರೆ ಟೈಮಲ್ಲಾದರೆ ಉಪ್ಪು ಆಚೀಚೆ ಹತ್ತೇನೋ, ನಾವು ತುಂಬ ಕಾನ್ಸಂಟ್ರೇಟ್ ಮಾಡಿ ಹಾಕೋದಕ್ಕೆ ಉಪ್ಪು ಕರೆಕ್ಟ್ ಹತ್ತೇನೋ ಗೊತ್ತಿಲ್ಲ. ಬಟ್ ಈ ಪೂಜೆಗಂತ ಮಾಡಿದಾಗ ಚಕ್ಕುಲಿ ಉಪ್ಪು ಎಲ್ಲ ಕರೆಕ್ಟಾಗಿ ಮತ್ತೇನೋ ಎಕ್ಸ್ಟ್ರಾ ಟೇಸ್ಟ್ ಅದು. ಹಾಗೆ ಅಲ್ಲ, ನಾವು ದೇವಸ್ಥಾನಗಳಿಗೆಲ್ಲ ಹೊರಗಡೆ ಊಟಕ್ಕೆಲ್ಲ ಹೋದರೆ ಆ ಅನ್ನ ಪ್ರಸಾದ ಅನ್ನೋದು ತುಂಬ ಅಂದರೆ ತುಂಬ ಟೇಸ್ಟ್, ಅಂದರೆ ಅಷ್ಟು ಭಕ್ತಿಯಿಂದ ಮಾಡಿರ್ತಾರೆ. ದೇವರು ಅದಕ್ಕೆ ಬ್ಲೆಸ್ ಮಾಡಿರ್ತಾರೆ ಆ ಫುಡ್ಡಿಗೆ ಅನ್ಸುತ್ತೆ. ಅದಕ್ಕೆ
ಮತ್ತು ಈ ಥರ ದೇವ್ರ ಪ್ರಸಾದ ಎಲ್ಲ ಮಾಡೋತ್ತಿಗೆ ನಾವು ಅಂದರೆ ದೇವರಿಗೆ ನೈವೇದ್ಯಕ್ಕೆ ಇಟ್ಕೊಂತ ಮಾಡೋತ್ತಿಗೆ ಮಾತಾಡೋಕ್ಕಾಗಂತ್ರಿ, ಯಾಕಂದರೆ ಬಾಯಿ ಅಂಜಲು ಅದಕ್ಕೆ ತಾಗೋಕ್ಕಾಗ ಅಂದ್ಕೊಂಡು ನಮ್ಗೆ ಮಧ್ಯ ನೆನಪು ಹೋಗ್ತಾ ಇರುತ್ತೆ. ಸೊ ಏನಾದ್ರು ಮಾತಾಡೋದು ಅಮ್ಮ ನೆನ್ಪು ಮಾಡ್ತಾಯಿದ್ರು, ಮಾತಾಡಬೇಡ ದೇವ್ರಿಗೆ ಮಾಡೋತ್ತಿಗೆ ಮನಸ್ಸಲ್ಲಿ ದೇವ್ರ ನೆನೆಸ್ಕೊಂಡು ಕೆಲಸ ಮಾಡ್ಕೊಂಡು ಮಾತಾಡ್ದಾಗ ನಮ್ಮ ಅಂಜಲು ಅದಕ್ಕೆ ತಾಗ್ರೆ ಅಷ್ಟು ಸರಿಯಲ್ಲ, ದೇವರಿಗೆ ಇಡುತ್ತಲ್ಲ ನೈವೇದ್ಯಕ್ಕಂತ ಅದನ್ನೇ ನೆನ್ಪು ಮಾಡ್ತಾಯಿದ್ರು. ನಾವು ಅಡುಗೆ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಅಮೃತೇಶ್ವರಿಗೆ ಹೋಯ್ಕೆ, ನಮ್ಮ ಮನೆ ಹತ್ರ ದೇವಸ್ಥಾನ ಅಮೃತೇಶ್ವರಿ, ಸೊ ಅಲ್ಲಿಗೆ ಹೋಗಿ ಬರ್ಕ, ಅಲ್ಲೂ ಸಹ ದೇವಿನ ಕೂರಿಸಿರ್ತಾರೆ, ಅದನ್ನು ಕಣ್ಕೊಂಡು ಬರ್ಕಂತ. ಸೊ ಎಲ್ಲ ಸ್ವಲ್ಪ ಬೇಗ ಅಡುಗೆ ಮಾಡಿ ನೈವೇದ್ಯಕ್ಕೆ ಇಡು ಅಂತ ರೆಡಿ ಮಾಡ್ತಾಯಿತ್ತು. ಮತ್ತೆಂತ ಅಂದರೆ ನಾನು ಎಷ್ಟು ಬೇಗ ಇದ್ರೂ ನನಗೆ ಎಲ್ಲೂ ನಿದ್ದೆ ಬತ್ತು ಅನಿಸ್ಲೇ ಇಲ್ಲ. ನಾನು ನೈಟ್ ನಿದ್ದೆ ಮಾಡೋಕ್ಕೆ ಹೋಗೋ ತನಕನೂ ನನಗೆ ನಿದ್ದೆ ಬತ್ತು ಅನಿಸ್ತಾನೆ ಇರಲಿಲ್ಲ. ಯಾಕಂದರೆ ರಾತ್ರಿ ಮಲಗೋದೇ 11:30 ಮೇಲಾಯಿತು. ಬೆಳಿಗ್ಗೆ 3:30ಗೆ ಎದ್ದದ್ದು. ಆ ಮಿಡಲಲ್ಲಿ ಮಲ್ಕೊಳ್ಳೋದು ಕೂಡ ನಿದ್ದೆನೂ ಬರಲಿಲ್ಲ. ಸ್ಟಿಲ್ ನನಗೆ ನಿದ್ದೆ ಹ್ಯಾಂಗೋವರೇ ಇರಲಿಲ್ಲ. ಏನಂತರ ಫ್ರೆಶ್ ಫೀಲು, ಒಂಥರ ಜೋಶು, ಪೂಜೆ ಅದಿದಂತ ಹೇಳಿ ಫುಲ್ ಆ್ಯಕ್ಟಿವ್ ಇದ್ದಿತ್ತು ಮೈಂಡ್, ಹೊರತು ನಿದ್ದೆ ಮೂಡೇ ಇರಲಿಲ್ಲ. ಅದು ಹಾಗೆ ಅನಿಸುತ್ತಲ್ಲ, ನಾವು ಯಾವುದಾದ್ರೂ ಒಂದು ಬಗ್ಗೆ ಶ್ರದ್ಧೆ ಇಟ್ಕೊಂಡು ಒಂದು ಕೆಲಸ ಮಾಡ್ತಿದ್ರೆ ನಿದ್ದೆ ಕಡಿಮೆ ಆದರೂ ನಮ್ಗೆ ಆ ಕೆಲಸದಲ್ಲೇ ಕಾನ್ಸಂಟ್ರೇಷನ್ ಇರುತ್ತೆ ಹೊರತು ಆಲಸ್ಯ ಇರೋದಿಲ್ಲ. ನಮ್ಗೆ ಅದು ಇಷ್ಟ ಇದ್ದಾಗ. ಅದೇ ಇಷ್ಟ ಇಲ್ದಿದ್ದ ಕೆಲಸ ಮಾಡೋತ್ತಿಗೆ ಆಲಸ್ಯ ಬರುತ್ತೋ, ನಿದ್ದೆ ಮಾಡ್ಕನ್ಸುತ್ತೆ, ಎಲ್ಲ ಆತಿರುತ್ತೆ. ಚಕ್ಕುಲಿ ರೆಡಿ. ಹಪ್ಪಲ ಈಗ ಉದ್ದಿನ ಹಪ್ಪಳ. ಹಾಕಿ ಎಲ್ಲ ಕುಸಿದ ದೇವರಿಗೆ ಆಲ್ರೆಡಿ ಮಾಡಿ ತೆಗೆದಿಟ್ಟಿತ್ತು. ದೇವ್ರ ನೈವೇದ್ಯಕ್ಕೆ ಸಪ್ರೇಟ್ ತೆಗೆದಿಟ್ಟಿತ್ತು ಆಲ್ರೆಡಿ. ಮತ್ತು ಮಕ್ಳಿಗೆ ಕೇಳ್ತಲ್ಲ ಅಂತ ಸರಿ ಅಂತಕ್ಕೂ ಹಿಟ್ಟು ಒಂಚೂರು ಇದಾಯ್ತೇನೋ, ಎಲ್ಲದು ನೀಟಾಗಿ ಬರಲಿಲ್ಲ ಚಕ್ಕುಲಿ. ಸೊ ಈ ಥರ ಅಡುಗೆ ರೆಡಿ ಆಯ್ತೀಗ. ಎಂತೆಲ್ಲ ಮಾಡಿತ್ತಂತ ಹೇಳ್ತಾ ಹೆಸರು ಬೇಳೆ ಕೋಸಂಬರಿ, ಪಾಯಸ, ಗೋಧಿ ಕಡಿ ಪಾಯಸ. ತೋರ್ಸ್ಕ ಮಗು, ಇದು ಹೀರೆಕಾಯಿ ಚಟ್ನಿ ಅಲ್ಲ, ಆರೋಗ್ಯಕರವಾದ ಅಡುಗೆ. ಊಟ ಮುಚ್ಚು ಊಟ. ಇದು ಕಾಬೂಲ್ ಕಡಲೆದು ಎಂತ ಇದು ಪಲ್ಯ, ಕಾಯಿ ಸಾಸಿವೆ. ಇಲ್ಲಿ ಟೊಮೆಟೊ ರಸಂ, ಹಪ್ಪಳ. ದೇವರಿಗೆ ನೈವೇದ್ಯ. ಇದೆ. ಈಗ ನಾವು ಅಮೃತೇಶ್ವರಿ ಟೆಂಪಲಿಗೆ ಹೋಗ್ತಿತ್ತು. ಸೊ ಅಲ್ಲಿಂದ ಹಾಗೆ ಯಾರೆಲ್ಲ ಅರಿಶಿನ ಕುಂಕುಮ ಕರೆದಿದ್ರು ಅವ್ರ ಮನೆಗೆಲ್ಲ ಹೋಗಿ ಹಾಗಲ್ಲ ಸ್ಟ್ರೈಟ್ ಸಾಹಿತ್ಯ. ಅಮೃತೇಶ್ವರಿ ದೇವಸ್ಥಾನದಿಂದ ಈಗ ಒಬ್ಬರೊಬ್ಬರ ಮನೆಗೆ ಹೋಗಕ್ಕೆ ಈಗ ಅರಿಶಿನ ಕುಂಕುಮ ತಗೊಂಬಿಗೆ. ಸರಿ ಆಯ್ತಾ? ನೀನು ಬತ್ತಿ ಅರಿಶಿನ ಕುಂಕುಮ ತಗೊಂಬಿಗೆ ಹೇಳು ನೀ ಎಂತ ಬರುತ್ತೆ ಬಂದ. ಲಕ್ಷ್ಮೀ ದೇವರು ಸಂಪತ್ತು, ಸಮೃದ್ಧಿ, ಅದೃಷ್ಟ ಮತ್ತು ಸೌಂದರ್ಯ ದೇವತೆ ಅಂತ ಕರೀತಾರೆ. ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ವಿಷ್ಣುವಿನ ಹೆಂಡತಿ ಲಕ್ಷ್ಮೀನಾರಾಯಣ
ಹೀಗೆಲ್ಲ ಕರೀತರು. ಆ್ಯಂಡ್ ಇವತ್ತು ಪೂಜೆ ಎಷ್ಟು ಖುಷಿ ಆಯ್ತಂತ ಅಂದರೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಯ್ತು ನನಗೆ. ಬೆಳಗ್ಗೆಯಿಂದ ಸಂಜೆ ತನಕ ದೇವರು ನಾಮ ಹೇಳ್ತಾನೆ ಇದ್ದೆ. ಸಂಜೆ ದೇವ್ರಿಗೆ ಒಂದು ಆರತಿ ಮಾಡೋದಿದ್ದಿತ್ತು. ನಾನು ಅದು ವೀಡಿಯೋ ಮಾಡ್ಕೊಂಡ್ಕೊಂಡೆ, ಬಟ್ ಸ್ಟೋರೇಜ್ ಏನೋ ಫುಲ್ ಆಯ್ತಾ ಅಂತ ಆಯಿತು. ಮತ್ತು ನನ್ನ ಮಗ ಎಂತ ಮಾಡ್ದ, ಮೊಬೈಲ್ ಇಟ್ಕೊಂಡು ಎಂಥದ್ದು ಒತ್ತದ. ಸೊ ಅದು ಯಾವುದೂ ವೀಡಿಯೋನೇ ಆಗಲಿಲ್ಲ. ಸೊ ನಮ್ಮ ವರಮಹಾಲಕ್ಷ್ಮಿ ಈ ಥರ ಇತ್ತು, ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ತು. ನಮ್ಮ ಅರಿಶಿನ ಕುಂಕುಮಕ್ಕೆ ಹೋಗಿ ಬಂತು, ಸಾಕಾಯ್ತು. ಇಷ್ಟು ಮನೆ, ಇನ್ನೂ ಒಂದು 2-3 ಮನೆ ಇತ್ತು. ಆಯ್ಕ ಒಂಥರ ಖುಷಿ ಆಯಿತು. ಇವತ್ತಿನ ದಿನ ಏನೊಂಥರ ಎಂತ ಹೇಳ್ತಾರೆ, ಬ್ಲೆಸ್ಡ್ ಫೀಲ್ ಆಯಿತು. ಯಾಕಂದರೆ ತುಂಬ ಜನ ಅರಿಶಿನ ಕುಂಕುಮ ಕೊಟ್ಟರು, ನಾನು ಕೊಟ್ಟೆ ಕೆಲವರಿಗೆ. ನಾನು ರಂಗೋಲಿ ಹಾಕಿದೆ. ರಂಗೋಲಿ ಸಹ ನಂಗೆ ಹಾಕೋದು ಮೊದಲು ಸಣ್ಣೋಳಿಪತಿ ತುಂಬ ರಂಗೋಲಿ ಹಾಕ್ತಿದ್ದೆ, ಬಟ್ ಈಗ ರಂಗೋಲಿ ಹಾಕೋದು ನೆನಪೋಯ್ತು. ಮೊದಲು 7th ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಕಾಂಪಿಟೇಷನ್ ಆಯಿತಾ, ಯಾರು ರಂಗೋಲಿ ಒಳ್ಳೆ ಹಾಕ್ತಾರಂತ ಆ ಥರ. ಬಟ್ ಈಗ ರಂಗೋಲಿ ಹಾಕೋಕ್ಕೆ ಬರ್ತಿಲ್ಲ ನನಗೆ. ಸೊ ಒಂದು ಟ್ರೈ ಮಾಡಿದ್ದು, ಲೈಕೇ ಇಲ್ಲ, ಯಾರೂ ಅಡ್ಡಿಲ್ಲ. ಅದು ಮಕ್ಕಳು ಆಲ್ರೆಡಿ ಹಾಳು ಮಾಡಿ ಆಯ್ತು, ಇದೆ ಹಾಳು ಮಾಡಿ ಆಯ್ತು ಆಲ್ರೆಡಿ. ಹಾಕೋದೆಲ್ಲ ಸೈಡಿಗೆಲ್ಲ ಹಾಳಾಯ್ತು. ಈಗ ಇನ್ನೊಬ್ಬರು ಮನೆಗೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್.